ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಸಾವು ಪ್ರಕರಣ, ಆತ್ಮಹತ್ಯೆ ಪ್ರಕರಣ ಡೆತ್ ನೋಟ್ನಲ್ಲಿ ಬರೆದಿಟ್ಟದ್ದು ಈ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಅಕ್ರಮ. ಹಣ ವರ್ಗಾವಣೆ ಮಾಡೋದಕ್ಕೆ ಮೌಖಿಕವಾಗಿ ಆದೇಶವನ್ನು ಕೊಟ್ಟಂತಹ ಮಾನ್ಯ ಸಚಿವರು, ಈ ನಿಗಮದ ಅಧ್ಯಕ್ಷರು, ಇಷ್ಟೆಲ್ಲ ಆಗಿದೆ. ಈಗ ಕೆಲವರನ್ನ ಬಂಧನ ಕೂಡ ಮಾಡಿದ್ದಾರೆ. SIT ಅಧಿಕಾರಿಗಳ ತನಿಖೆ ಕೂಡ ನಡೀತಾ ಇದೆ. ಹೀಗೆಲ್ಲ ಇರುವಾಗ ಸಂಬಂಧಪಟ್ಟಂತ ಸಚಿವರ ತಲೆದಂಡದ ಬಗ್ಗೆ ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕಿಳಿದಿದ್ದಾರೆ. ಸಚಿವರು ಮಾತ್ರ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ನಿಗಮದ ಅಧ್ಯಕ್ಷರು ಪ್ರತಿಕ್ರಿಯೆ ಕೊಡ್ತಿಲ್ಲ. ಎಲ್ಲಿ ಹೋಗಿದ್ದಾರೆ ಹಾಗಾದ್ರೆ ಸಚಿವರು? ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, ನೀವು ರಾಜೀನಾಮೆ ಕೊಡಿ, ನಿಮ್ಮ ಇಲಾಖೆಯಲ್ಲಿ ಆಗಿರುವಂತ ಅಕ್ರಮವನ್ನ ಬಯಲಿಗೆಳೆದಾಗಿದೆ, ನಿಮ್ಮ ಇಲಾಖೆಯಲ್ಲಿ ಇಷ್ಟು ಅವ್ಯವಹಾರ ಆಗಿದೆ, ಸುಮಾರು 187 ಕೋಟಿ ಹಣ ಇದು, ಇದ್ರ ಬಗ್ಗೆ ಉತ್ತರ ಕೊಡಿ ಅಂತ ಹೇಳಿ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಸಚಿವರು ಉತ್ತರಕ್ಕೆ ಸಿಗ್ತಾ ಇಲ್ಲ. ಸಚಿವರು ಎಲ್ಲಿ ಹೋಗಿದ್ದಾರೆ? ನಿಗಮದ ಅಧ್ಯಕ್ಷರು ಎಲ್ಲಿ ಹೋಗಿದ್ದಾರೆ? ಅವರ ಆಪ್ತರಿಗೆ ಗೊತ್ತಿಲ್ಲದ ಹಾಗೆ ಸಚಿವರು ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಇಷ್ಟು ದೊಡ್ಡ ಭ್ರಷ್ಟಾಚಾರದ ಹಗರಣದಲ್ಲಿ ಸಿಲುಕಾಕಿಕೊಂಡಿರುವಂತ ಮಾನ್ಯ ಸಚಿವರೇ ಮೌಖಿಕವಾಗಿ ಆದೇಶವನ್ನ ಕೊಟ್ಟಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಹೀಗೆಲ್ಲ ಇರುವಾಗ ಸಚಿವರು ಕಣ್ಮರೆಯಾಗಿದ್ದಾರೆ ಅಂತ ಹೇಳಿದ್ರೆ ಸಚಿವರು ಉತ್ತರ ಕೊಡ್ಬೇಕಲ್ವಾ? ಅಕೌಂಟಬಿಲಿಟಿ ಸಚಿವರದಲ್ವಾ? ಹಾಗಾದ್ರೆ ಎಲ್ಲಿ ಹೋಗಿದ್ದಾರೆ? ಅವರು ಉತ್ತರ ಕೊಡ್ತಾ ಇಲ್ಲ. ಇದೆಲ್ಲದರ ಕುರಿತಾಗಿ ಈಗ ಪ್ರಶ್ನೆಗಳು ಮೂಡ್ತಾ ಇದೆ. ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ಸಚಿವರ ವಿರುದ್ಧ ಇಷ್ಟು ದೊಡ್ಡ ಆರೋಪ ಬಂದರೂ ಕೂಡ ಉತ್ತರ ಕೊಡ್ತಾ ಇಲ್ಲ. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಲ್ಲಿ, ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ದದ್ದಲೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲಿ ಯಾಕೆ ಪ್ರತಿಕ್ರಿಯಿಸ್ತಾ ಇಲ್ಲ? ಈ ಅಕ್ರಮ ಅವರ ಗಮನಕ್ಕೆ ಬಂದೇ ಇಲ್ವಾ? ಹಾಗಾದ್ರೆ ಬಂದಿದ್ದರೆ ಮೌನ ಯಾಕೆ? ಪ್ರತಿಕ್ರಿಯಿಸ್ತಿಲ್ಲ ಯಾಕೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮ ವ್ಯಾಪಾರ ಅಭಿವೃದ್ಧಿ ನಿಗಮ ಆಗಿಬಿಟ್ಟಿದೆ ಅಂತ ರವಿಕುಮಾರ್ ಈ ನಿಗಮದ ಅವ್ಯವಹಾರಗಳ ವಿರುದ್ಧ ಕಿಡಿಕಾರಿದ್ದಾರೆ. 9 ಕಂಪನಿಗಳಿಗೆ ಹಣ ಕೊಟ್ಟಿದ್ದು ಯಾಕೆ? ಸಿಎಂ ಸಿದ್ದರಾಮಯ್ಯಗೆ ರವಿಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಕಳ್ಳ ಖದೀಮ್ರನ್ನ ಸಾಕೋ ಸರ್ಕಾರ ಆಗ್ಬಿಟ್ಟಿದೆ ಇದು. ಚುನಾವಣೆ ವೇಳೆ ಹಣ ವರ್ಗಾವಣೆ, ಕರೆಕ್ಟಾಗಿ ಎಲೆಕ್ಷನ್ ಟೈಮಲ್ಲೇ ಯಾಕೆ ಈ ಥರ ದುಡ್ಡು ಟ್ರಾನ್ಸ್ಫರ್ ಮಾಡಿಕೊಂಡ್ರು? ನೈತಿಕತೆ ಇದ್ದರೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ರವಿಕುಮಾರ್ ಆಗ್ರಹಪಡಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೋಸ್ಕರವಾಗಿ ಇರ್ತಕ್ಕಂಥ ಒಂದು ನಿಗಮ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಏನಾಗಿದೆ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೊಂದು ವ್ಯಾಪಾರ ಮಾಡತಕ್ಕಂಥ ನಿಗಮ ಆಗ್ಬಿಟ್ಟಿದೆ. ಇದು ಸಾಲ ಕೊಡ್ತಕ್ಕಂಥ, ಸಾಲ ತೆಗೆದುಕೊಳ್ತಕ್ಕಂಥ ನಿಗಮ ಆಗಿದೆ. ಜನರಿಗೆ ಸಾಲ ಕೊಡುತ್ತೇ ವಿನಃ ಯಾವುದೋ ಕಂಪನಿಗಳಿಗೆ, ಯಾವುದೋ ಮತ್ತೊಂದು ರಾಜ್ಯದ IT ಕಂಪನಿಗಳಿಗೆ ಸಾಲವನ್ನ ಕೊಡ್ತಕ್ಕಂಥ ಕೆಲಸನ ಮಾಡಲ್ಲ. ಆದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸುಮಾರು 6+9 ಕಂಪನಿಗಳಿಗೆ ಅವರು ಹಣವನ್ನ ಕೊಟ್ಟಿದ್ದಾರೆ. ನಾನು ಕೇಳ್ತೇನೆ, ಆ ಕಂಪನಿಗಳು ಯಾವ ಕಂಪನಿಗಳವು? ಆ ಕಂಪನಿಗಳಿಗೆ ಯಾಕೆ ಹಣವನ್ನ ಕೊಟ್ರಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.